ಮರ, ಏಣಿ, ಆಮೇಲೆ ಮಂಚ ಮಾಡ್ತೀವಿ. ಎಲ್ಲಿ ಇವು ವಸ್ತುಗಳನ್ನ ಇಷ್ಟ ತಯಾರು ಮಾಡ್ತಾರೆ. ನಮ್ಮ ದಿನ ಬಳಕೆಗೆ ಆಗ್ತಕ್ಕಂಥ ವಸ್ತು ಯಾವ್ದು ಗೊತ್ತಾ? ನಿನಗೆ ಬೇಕಾಗ್ತಕ್ಕಂಥ ಪೇಪರ್ ಅನ್ನು ತಯಾರು ಮಾಡ್ತೀವಿ. ಪೇಪರ್ ಗೊತ್ತಲ್ಲ? ಪೇಪರ್ ಇದೆಯಲ್ಲ, ಈ ವಸ್ತು ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರುತ್ತೆ? ಬಿದಿರು. ಒಂದು ಕಾರ್ಖಾನೆ ನೋಡಿದ್ರೆ ಏನಾದ್ರು ನೀವು ಬಿದಿರಿಂದ ತಯಾರು ಮಾಡ್ತಕ್ಕಂಥ ಯಾವ ವಸ್ತು ತಯಾರು ಮಾಡ್ತೀವಿ ನಿಮಗೆ ಗೊತ್ತಾ? ನಿಮಗೆ ಇಲ್ಲ. ಇಲ್ಲಿ ಎಲ್ಲಿ ತಯಾರು ಮಾಡ್ತಾರೆ ಅದನ್ನ? ಪೇಪರ್ ಅನ್ನ ಕಾಗದವನ್ನ ತಯಾರು ಮಾಡ್ತಾರೆ. ಆದ್ರೆ ಕಾಗದ ಹೆಂಗೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಬಿದಿರನ್ನ ಉಪಯೋಗಿಸ್ಬಿಟ್ಟು ಅದನ್ನ ಪೇಪರ್ ಎಲ್ಲಿ ತಯಾರು ಮಾಡ್ತಾರೆ? ದಾಂಡೇಲಿ ಅಂತ ಒಂದು ದಾಂಡೇಲಿ ಕೇಳಿದ್ರೆ ನೀವು ಅಂಬಿಕಾ ನಗರ ಅಂತ ಒಂದಿದೆ. ಆ ಅಂಬಿಕಾ ನಗರ ದಾಂಡೇಲಿ ಅಂತ ಆರೋಗ್ಯ ತಂದಿದ್ದು. ಆ ಊರೊಳಗೆ ಸಾಮಾನ್ಯವಾಗಿ 10 ಎಕರೆ 15 ಎಕರೆ ಮೇಲೆ ಒಂದು ಮಿಲ್ ಇದೆ. ಅದು ಆ ಪೇಪರ್ ಅನ್ನ ತಯಾರು ಮಾಡಿ ಇಲ್ಲಿಗೆ ತರ್ತಾರೆ ಅಲ್ವಾ? ಹಾಗಾದ್ರೆ ಬಿದಿರು ಇಷ್ಟೊಂದು ಬಳಕೆಯಲ್ಲಿದೆಯಾ? ಅಷ್ಟೇ ಅಲ್ಲ, ಬಿದಿರನ್ನ ಎಲ್ಲೆಲ್ಲಿ ನಾವು ಅದನ್ನ ಹಾಕ್ಬೋದು? ಬಿದಿರನ್ನ ನಾವು ಎಲ್ಲಿ ಹಾಕ್ಬೋದು? ಹೊಲದ ಅಂಚುಗಳಲ್ಲಿ. ಹೊಲ ಅಂಚು ನೋಡಿದ್ರಲ್ಲ, ಅಂಚು ಕೇಳಿದ್ರೆ ನೀವು ಏನು ಕೊನೆಯ ಭಾಗ, ಕೊನೆಯ ಭಾಗ ಅಂತ ಕರೀತಾರೆ ಅಲ್ವಾ? ಅಷ್ಟೇ ಅಲ್ಲ, ಮತ್ತೆ ಪಾರ್ಕ್ ಅಂತ ನೋಡಿದ್ರೆ ನೀವು ಪಾರ್ಕ್ ನಿರ್ಮಾಣ ಮಾಡ್ತಿದ್ದಾರೆ. ನಿಮಗೆ ನಮ್ಮ ಶಾಲೆ ಪಾರ್ಕ್ ಇರ್ತಿದ್ದಾರೆ ಅಲ್ವಾ? ಈಗ ನಾವೇನ್ ಮಾಡ್ತೀವಿ? ಇದು ಹಿಂಗೂ ಜಾಗ ಕೊಡ್ತೀವಿ, ಈಗೂ ಜಾಗ ಕೊಡ್ತೀವಿ, ಇಲ್ಲೂ ಜಾಗ ಕೊಡ್ತೀವಿ. ಇಲ್ಲೆಲ್ಲ ಗಿಡಗಳನ್ನ ಹಾಕ್ತೀವಿ. ಅಷ್ಟು ಬಿಲ್ಡಿಂಗ್ ಇರುತ್ತೆ ಅಲ್ವಾ? ಹೌದೇನಪ್ಪ? ಇವೆಲ್ಲ ಗಿಡಗಳು ಹಾಕ್ತೀವಿ. ಇದೊಂದು ಪಾರ್ಕ್ ಇದ್ದ ಹಾಗೆ ನಿರ್ಮಾಣ ಮಾಡಬಹುದು ನಾವು. ಈ ಕೊನೆಯ ಭಾಗದಲ್ಲಿ ಏನ್ ಮಾಡ್ತೀವಿ? ಬಿದಿರನ್ನ ಹಾಕ್ತೀವಿ. ಇದು ನಮಗೆ ಉತ್ಪಾದನೆಯಾಗಿ ವಸ್ತುವನ್ನ ಸಹ ಕೊಡುತ್ತೆ. ನಮ್ಮ ಕಣ್ಣಿನ ನೋಟಕ್ಕೆ ಏನ್ ಕಾಣುತ್ತೆ? ಪಾರ್ಕ್ ಆಗಿ ನಿರ್ಮಾಣ ಮಾಡುತ್ತೆ ಅಲ್ವಾ? ಅಷ್ಟೇ ಅಲ್ಲ, ಇವು ಸಣ್ಣ ಬೇರೆ ನಾವು ಹಾಕ್ತಕ್ಕಂಥ ಗಿಡಗಳನ್ನು ಹಾಕ್ಬೋದು. ಯಾವ ಗಿಡಗಳನ್ನ ಹಾಕ್ಬೋದು? ಶೋ ಪ್ಲಾಂಟ್. ಶೋ ಪ್ಲಾಂಟ್ ಗಿಡಗಳು ನೋಡಿದ್ರೆ ಅರೇಲಿಯಾ ಅಂತ ಸಸ್ಯಗಳು ಬರ್ತಾವೆ. ನೀವು ಅರೇಲಿಯಾ ಸಸ್ಯ ಇಲ್ಲಿ ಹಳದಿ ಕಲರ್ ಗಿಡ ನೋಡಿದಿಲ್ಲ? ಇಲ್ಲಿ ಹಳದಿ ಮತ್ತು ಹಸಿರೇ ಆಗಿರ್ತಕ್ಕಂಥದ್ದು, ರೆಡ್ ಕಲರ್ ಆಗಿರ್ತಕ್ಕಂಥದ್ದು ಎಲೆ ನೋಡಿದ್ರಲ್ಲ, ಗಿಡ ಇದೆಯಲ್ಲ, ಅವೆಲ್ಲ ಅರೇಲಿಯಾ ಸಸ್ಯಗಳು ಅಂತ ಕರೀತಾರೆ. ಅಷ್ಟೇ ಅಲ್ಲ, ಪಾರ್ಕ್ ನಿರ್ಮಾಣ ಮಾಡಬೇಕಾದ್ರೆ ನಮ್ಗೆ ಏನ್ ಬೇಕು? ಏನ್ ಬೇಕು ನನಗೆ? ಏನ್ ಬೇಕು? ಅಲ್ಲ, ನೋಡಿ, ಒಂದು ಪಾರ್ಕ್ ನಿರ್ಮಾಣ ಮಾಡಬೇಕಾದ್ರೆ ನಾವು ಏನ್ ಬೇಕಪ್ಪ ಅಂದ್ರೆ ಬೇರೆ ಅವಶ್ಯಕತೆ ಇದೆ. ಹೊಲ ನೀವು ಆಗಿದ ಬೀಜ ದನಗಳು ತಿನ್ನೋದು ಮತ್ತೆ ಸಿಗುತ್ತದು ಏನ್ ಮಾಡ್ಬೇಕು? ಅವಕಾಶನೇ ಇಲ್ಲ. ಮತ್ತೆ ಸಿಗರನ್ನೇ ಹಾಳು ಮಾಡಿದಾಗ ಹೊಲ ಬೆಳೆಯೋದಿಲ್ಲ. ಅದಕ್ಕೋಸ್ಕರ ನನಗೆ ಏನ್ ಬೇಕು? ನೀರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಅದನ್ನು ನಿರ್ಮಾಣ ಮಾಡ್ತೀವಿ ನಾವು. ಈ ಪಾರ್ಕ್ ನಿರ್ಮಾಣ, ಈ ಮನೆ ನೀವು ಗಿಡ ಹಾಕ್ಬೇಕಾದ್ರೂ ಮನೆ ಹತ್ರ ಗಿಡ ಹಾಕ್ಬೇಕಾದ್ರೆ ಬೇಕು ಒಂದು ಕಾಂಪೌಂಡ್ ಇರುತ್ತೆ. ಹೌದಾ? ಒಂದು ಹೂ ಗಿಡ ಹಾಕ್ಬೇಕಾದ್ರೆ ಏನಿರುತ್ತೆ? ಒಂದು ಪಾರ್ಕ್ ಬೇಕು, ಒಂದು ಗಿಡ ಬೇಕು. ಹಾಕ್ಬೇಕಾದ್ರೆ ಒಂದು ಬೇರೆ ಮುಖ್ಯ ಅಲ್ವಾ? ಬೇರೆ ಇರ್ತಂದ್ರೆ ಈಗ ಉದಾಹರಣೆಗೆ ಗರ್ಭಗುಡಿಯ ದೇವರೆಲ್ಲ ಕೂರಿಸ್ಬಿಡ್ತಾರಪ್ಪ ಅಲ್ವಾ? ಎಷ್ಟು ಸಂಖ್ಯೆ ಬಿಡ್ತಾರೆ ನೀವು? ಏನ್ ಮಾಡ್ತೀರಿ? ಊರಲ್ಲೆಲ್ಲ ಚೆನ್ನಾಗಿ ಇಟ್ಟಿರ್ತಾರೆ, ಎಲ್ಲ ದುಡ್ಡು ಹಾಕಿಬಿಟ್ಟು ಏನ್ ಮಾಡ್ತೀರಿ ನೀವು? ಒಂದು ದೇವರನ್ನ, ಕಲ್ಲು ದೇವರನ್ನ ಕೂರಿಸ್ತೀವಿ ಅಲ್ವಾ? ಆ ರೀತಿಯಾಗಿ ನಾವು ಈ ಸಾಮಾಜಿಕ ಉಪಯುಕ್ತ ಉತ್ಪಾದನಾ ಕಾರ್ಯದಲ್ಲಿ ಭಾರತದ ಉದ್ಯೋಗ ಅನೇಕ ಬರ್ತಾವಿಲ್ಲ. ಪಾರ್ಕ್ ಒಂದೇ ಅಲ್ಲ, ಇದರಲ್ಲಿ ಪಾರ್ಕ್ ನಾವು ನೋಡ್ಕೊಂತ ಹೋದ್ರೆ ಇಲ್ಲಿ ಅನೇಕ ಗಿಡಗಳನ್ನ ಶೋ ಪ್ಲಾಂಟ್ ಅಂತ ಹಾಕ್ಕೊಂತ ಹೋಗೋದು. ಇಲ್ಲಿ ಆಮೇಲೆ ಹೊಸ ಪ್ರತಿ ನೋಡಿದ್ರೆ, ಅಲ್ಲಿ ಹೊಸ ಪ್ರತಿ ನೋಡಿದಿರಾ? ಹೊಸ ಪ್ರತಿ ನೋಡಿದ್ರೆ ಯಾರು ನೀವು? ಬೆಳೆಯಲ್ಲಿ ನೋಡಿ, ದೊಡ್ಡ ದೊಡ್ಡ ಮರಗಳನ್ನ ಬೆಳೆಸಕ್ಕೆ ಹೋಗ್ತೀವಿ. ಅವ್ರು ನೆಟ್ಟು ಮರ ಇವ್ರು ಹೋಗ್ತಾ ಇರ್ತಾರೆ ಸುಮ್ಮನೆ ಹೀಗೆ. ಈಗ ಸುಮ್ಮನೆ ನೆಟ್ಟು ಹೋಗ್ತಾ ಇರ್ತಾರೆ. ಅದನ್ನ ಯಾವ ಬೇಕಾದ್ರೆ ಕಟ್ ಮಾಡಿದ್ರೆ ಅದನ್ನೇ
ಬೆಳೆ ನೋಡಿದ್ರೆ ನೀವು ಇಲ್ಲಿ ನಾವು ಕಟ್ ಮಾಡಿದೀವಲ್ಲ, ಹೌದಲ್ಲಪ್ಪ? ಆ ಬಳ್ಳಿಯನ್ನು ಸಹ ನಾವು ಎಲ್ಲಿಗೆ ಹಾಕ್ತೀವಿ? ನಾವು ಈ ಭಾಗ ಹೊರಭಾಗದ ಸುತ್ತಲೂ ಹಾಕ್ತೀವಿ. ಇದ್ರೊಳಗೆ ಗಿಡ ಇರ್ತವೆ, ಯಾರು ಬಂದಂಗೆ ಇದನ್ನ ನಾವೇ ಮಾಡ್ತೀವಿ, ಗಿಡಗಳನ್ನ ಹಾಕ್ತವೆ. ವಿಷಂಧಾರಿ ಬಳ್ಳಿಯಲ್ಲಿ ಯಾಕೆ ಹಾಕ್ತವಪ್ಪ ಅಂತ ಕೇಳಿದ್ರೆ, ಒಂದು ಹುಳ ಅದೇ ಹಣ್ಣ ತಳ ಇರಲ್ಲ ಈ ಪಾರ್ಕ್ ಒಳಗೆ. ಆ ಪಾರ್ಕ್ ಒಳಗೆ ಆ ಗಿಡ ಹಾವು ಹೋಗು ಅಂತಂದ್ರೆ ಆ ಮೈ ತುಂಬಾ ಹಾವಿನ ವಿಷ ಹೋಗೋದಿಲ್ಲ, ಆ ಬಳ್ಳಿ ವಿಷ ಹೋಗುತ್ತದೆ. ಅದಕ್ಕೆ ನಾವು ವಿಷಂಧಾರಿ ಬಳ್ಳಿಯನ್ನ ಇದಕ್ಕಾಗ್ತೀವಿ, ಪಾರ್ಕ್ ಮಾಡ್ತಾರೆ. ಸಣ್ಣ ಎಲೆ ಇರ್ತದೆ, ಅದ್ರ ಬಗ್ಗೆ ನಮಗೆ ಕೈ ನೋಡ್ಬೇಡಿ, ಅದನ್ನ ಕೈಗೆ ಎಳೆ ತಗೊಂಡು ಕೈಗೆ ಕಲ್ತ್ಕೊಂಡ್ಬಿಡಿ, ಅಷ್ಟು ವಿಷ ಬರೀ ಅದು ಒಳಗೆ ಹೋಗೋದಿಲ್ಲ, ಅದು ಮುಳ್ಳೆ ಇರಲ್ಲ, ಅದರಲ್ಲಿ ಎಲ್ಲ ಅಷ್ಟು ವಿಷದ ಬಳ್ಳಿ ಅದು. ಅದಕ್ಕೆ ವಿಷಮಧಾರಿ ಅಂತ ಬಳ್ಳಿಯಲ್ಲಿ ಹೇಳ್ತೀವಿ. ಇದು ನಾವಾಗಿರ್ತಕ್ಕಂಥ ಗಿಡ ಯಾವುದು? ದುರಂತ ಅಂತ ಹೇಳಿ. ವಿಷಮಧಾರಿ ಕೇಳಿದ್ರೆ ನೋಡಿದಾಗ ನೀವು ನೋಡಿದ್ರಲ್ಲ, ವಿಷಮಧಾರಿ ಬಳ್ಳಿ ಇದು ದುರಂತ ಅಂತ. ನೋಡಿ, ಈ ದುರಂತ ಬಳ್ಳಿ ಏನಪ್ಪ ಅಂದ್ರೆ ಸಣ್ಣನೆ ಬಂದ್ಬಿಡುತ್ತೆ, ಇದು ಅಗಲಗೆರೆ ಇರುತ್ತೆ. ಇದು ಇದರಿಂದ ಏನು ಉಪಯೋಗಪ್ಪ ಅಂತಂದ್ರೆ, ದನ ಕರುಗಳನ್ನ ತಡೆ ಹಿಡ್ಕೊಂಡು ನಮ್ಮ ಮನೆಯ ಮುಂದಿರ್ತಕ್ಕಂಥ ಅಂದ ಚಂದವನ್ನು ಹೆಚ್ಚಿಸ್ತಾವೆ. ಆಮೇಲೆ ಒಂದು ಅದು ಯಾವ ಬೇಕಾದ್ರೂ ಒಂದು ಬಗೆಯಲ್ಲಿ ಬೆಳೆಸ್ಬಿಟ್ಟು ಒಂದೇ ಗಿಡ ಅದೇ ಗಿಡ ಹಾಕಿ ಒಂದು ಕಟ್ಟಿಗೆಯನ್ನು ಹಚ್ಚಿ ಸಾಕಿದೆ. ನೀವು ಲೈನ್ ಒಂದು ಕಟ್ಟಿಗೆ ಹಚ್ಚಿ ಹಚ್ಕೊಂಡ ಹೋಗ್ರೆ ಅದು ಹಂಗೆ ಹಚ್ಕೊಂಡು ನೀವು ಎಲೆ ಬೆಳೆಯೇ ಇಡ್ರಿ, ಕಟ್ಟಿಗೆಯನ್ನು ಹಚ್ಚಿ ಅದು ಹಚ್ಕೊಂಡ ಹೋಗ್ತಾವೆ. ಅದನ್ನ ನಾವು ಎಲೆ ಬೆಳೆ ನೋಡಿದ್ರೆ ನೀವು ನೋಡಿ, ಎಲೆ ಬೆಳೆ ಯಾರು ಹಾಕಿದ್ರಿ? ಹಾಕಿದ್ರೆ ನೀವು ಹಚ್ಚಿದ್ರ? ಅದು ಏನ್ ಮಾಡ್ತೀವಿ ಅಂತ ಕುಡೆ ಕಟ್ ಮಾಡಿ ಇರ್ತಾವೆ ನೋಡಿ. ಎಲೆ ಬೆಳೆ ಅಮ್ಮ ನೋಡಿದ್ರಲ್ಲ, ನೋಡಿದ್ರೆ ನೀವು ಎಲೆ ಕಟ್ಟೆ ಇಸ್ಕೊಳ್ತಾರೆ, ನೀವು ನೋಡಿದ್ರಲ್ಲ ಎಲೆ ಬೆಳೆಯಲ್ಲಿ ಹಿಂಗೆ ಹಾಕ್ತಾರೆ, ಹಿಂಗೆ ಅಲ್ವಾ? ಇಲ್ಲೆಲ್ಲ ರಕ್ಷೆಗಳು ಹೊಡೆದಿರ್ತಾವೆ ಹಿಂಗೆ ಅಲ್ವಾ? ಹೌದೇನಪ್ಪ? ಈ ಬಳ್ಳಿಯನ್ನು ಯಾಕೆ ತಗೋಸ್ತಾರೆ ಗೊತ್ತಾ? ಜಾಸ್ತಿಯಾಗಿ ಯಾಕೆ ತಗೋಸ್ತಾರೆ ಗೊತ್ತಾ? ಗೊತ್ತಿಲ್ಲ ನಿಮ್ಗೆ? ಹಾಳುವಾಳದ ತುಂಡ ನೋಡಿದ್ರೆ ನೀವು ಅದು ನೋಡಿಲ್ಲ? ಹಾಳುವಾಳು ಉಂಗುರದ ಮರ ಅಂತ ಬರುತ್ತೆ, ಆ ಉಂಗುರದ ಮರಕ್ಕೆ ಇದನ್ನು ಜಾಸ್ತಿಯಾಗಿ ಬಳ್ಳಿಯನ್ನು ತಗೋಸ್ತಾರೆ. ಅಷ್ಟೇ ಅಲ್ಲದೆ ಸೊಗಸೆ ಮರ ಅಂತ ಬರುತ್ತೆ, ಸೊಗಸೆ ಮರ. ಆ ಸೊಗಸೆ ಮರ ಚೆನ್ನಾಗಿ ಬೆಳೆಸಿಬಿಟ್ಟು ಆ ಬಳ್ಳಿಗೆ ಇದನ್ನ ಅಂದಿಸ್ತಾರೆ. ಯಾರನ್ನ? ನೋಡಿ ಅಲ್ವಾ? ಆ ಬಳ್ಳಿ ಹೆಂಗ ಹಾಕೋದು ನೋಡಿ. ಈ ಅಷ್ಟೊಂದು ಬಳ್ಳಿಯನ್ನು ಇಳಿಸ್ಬಿಡ್ತಾರೆ, ನಾವು ಚೆನ್ನಾಗಿ ಗೊತ್ತಿರಿ ನೋಡಿ. ಈ ಬಷ್ಟೊಂದು ಎಲ್ಲ ಇಳಿಸ್ಬಿಟ್ಟು ರಟ್ಟೆಯೆಲ್ಲ ಕಟ್ ಮಾಡಿ ಈ ಬಳ್ಳಿಯನ್ನು ಸಿಂಗ ಸುಟ್ಬಿಟ್ಟು ಇಲ್ಲಿ ಇಷ್ಟೇ ಇಸ್ಬಿಡ್ತಾರೆ. ಇಷ್ಟೇ ಅಷ್ಟೇ. ಅದು ಮತ್ತೆ ಪುರ ಏನ್ ಮಾಡುತ್ತೆ, ಆ ಬಳ್ಳಿ ಹೊಡ್ಕೊಂತ ಹೋಗುತ್ತೆ. ವರ್ಷದಲ್ಲಿ ಒಂದೇ ಸಲ ಮಾತ್ರ ಅದು ಅಧಿಕ ಆಗ್ತಾರೆ ಅಂತ ಕರೀತಾರೆ. ಅಧಿಕ ಹಾಕೋದಂದ್ರೇನು? ಆ ಬಳ್ಳಿಯನ್ನ ಪೂರ್ಣವಾಗಿ ಕೆಳಗಿಳಿಸೋದು. ಈ ಬಳ್ಳಿ ತಂದ್ಬಿಟ್ಟು ಕಟ್ ಮಾಡಿ ಆ ಕಡೆ ಎಲ್ಲ ಕವರ್ಗಳೆಲ್ಲ ಕಟ್ ಮಾಡಿ ಆ ಬಳ್ಳಿಯನ್ನು ಎರಡು ಸುತ್ತಿ ಸಿಂಗೆ ಸುತ್ಬಿಟ್ಟು ಕೆಳಗಾಕಿ ಅದಕ್ಕೆ ಮಣ್ಣು ಗೊಬ್ಬರಗಳನ್ನು ತುಂಬಿದ್ರೆ ಅದು ಪುನಃ ಏನ್ ಮಾಡುತ್ತೆ, ಇಲ್ಲಿ ಹೊಡ್ಕೊಳ್ತಾ ಹೋಗುತ್ತೆ. ಇಲ್ಲಿ ಬರ್ತಕ್ಕಂಥ ಏನ್ ಎಲೆಗಳನ್ನ ಅದವಲ್ಲ, ಇಲ್ಲಿ ಬರ್ತಾವೆ ಎಲೆಗಳು, ಇಲ್ಲಿ ಬರ್ತಾವೆ ಎಲೆಗಳು ನೋಡಿ, ಕೇಳಿದ್ರೆ ನೋಡಿದ್ರೆ ಈ ಎಲೆಯನ್ನ ಮಾತ್ರ ತಿನ್ಬೇಕು. ಇಲ್ಲಿ ಬರ್ತಕ್ಕಂಥ ಎಲೆಗಳು ಮಾತ್ರ ತಿನ್ಬೇಕು, ಇಲ್ಲಿ ಬರ್ತಕ್ಕಂಥ ಎಲೆಗಳನ್ನ ಮುಟ್ಟಂಗಿಲ್ಲ. ಎಲ್ಲಿ ಬರ್ತಕ್ಕಂಥ ಎಲೆಗಳನ್ನ ಮುಟ್ಟಂಗಿಲ್ಲ. ಯಾಕೆ ಮುಟ್ಟಲ್ಲ ಅಂತ ಕೇಳಿದ್ರೆ, ಇದು ಎಲೆ ಗೊತ್ತಾಯ್ತಾ? ಇದು ಎಲೆ ಈ ಎಲೆಯನ್ನ ತಿನ್ನೋದ್ರಿಂದ ಯಾವುದೇ ನಮಗೆ ದುಷ್ಪರಿಣಾಮಗಳು ಬೀರಲ್ಲ. ನಮ್ಮ ಎಲೆಯ ಮೇಲೆ ಈ ಎಲೆಯನ್ನ ತಿಂದ್ರೆ ಇದು ಖಾರವಾಗಿರ್ತಕ್ಕಂಥ ಎಲೆ, ಇದನ್ನು ತಿಂದ್ರೆ ಎಲೆ ಒಳಗೆ ಗೂಡು ಕಟ್ಟುತ್ತೆ. ಎಲೆ ಹಾಕಿರ್ತೀರಲ್ಲ ಅವ್ರ ಖಾರ ನೋಡಿ, ನೀವು ಅಕ್ಕಪಕ್ಕ ಎಲೆ ಮಾರೋರು ಏನ್ ಮಾಡ್ತಾರೆ ಅಂದ್ರೆ, ವ್ಯಾಪಾರಸ್ಥರು ಏನ್ ಮಾಡ್ತಾರೆ ಅಂತಂದ್ರೆ ಈ ಎಲೆಯನ್ನು ಸಹ ಅವರಿಗೆ ಜೋಡಿಸ್ತಾ ಹೋಗ್ತಾರೆ. ಕಾವಲಿಗೆ ಅಂತ ಕೇಳ್ತಾರೆ ನೀವು, ಎಲೆ ಕಾವಲಿಗೆ ಈ ಗಿಡ ಕಟ್ರೆ 100 ಎಲೆ ಬರುತ್ತೆ. ನಿಮ್ಗೆ ಗಿಡ ಇಟ್ಕೊಳಕ್ ಬರಲ್ಲ, ರೂಢಿ ಮಾಡ್ಕೊಳ್ರಿ. ಈ ಗಿಡ ಕಟ್ರೆ ಎಲೆ
ಸೂಕ್ಷ್ಮವಾಗಿ ಬೆಳೆಸಿದ್ರೆ ಮಾತ್ರ ಅದು ಬೆಳೀತೈತೆ. ಇಲ್ಲ ಅಂದ್ರೆ ಅದು ಹಾಗೆ ಮನೆ ಬಲಿ ಮಕ್ಕಳ ರೀತಿಯೇ ನೋಡ್ಕೊಳ್ತಾರೆ. ಒಂದು ಮಗು ನೋಡ್ತಿರ್ತಾರಲ್ಲ ಜಾಸ್ತಿ ಹೋಗ್ತಾ ಇರುತ್ತೆ, ಅದು ಏನು ಕಲಿತ ಹೇಳಲ್ಲ ಅಲ್ವಾ. ಇದು ಹಾಗೇನೆ ಸ್ವರ್ಗ ಹೋಗ್ತಾ ಇರುತ್ತೆ ಬೆಳ್ಳಿ ಬೆಳೆ ಬೆಳಿ ಅಲ್ವಾ. ಅದಕ್ಕೆ ವಾರಕ್ಕೊಂದು ಉದ್ಯಾನವನ ಮಾಡ್ಬೇಕಾದ್ರೆ ಇವೆಲ್ಲ ವಸ್ತುಗಳು ಬೇಕು. ಬೇಲಿ ಬೇಕು, ಪಾರ್ಕ್ ಮಾಡುವ ತತ್ತಿ ಕಂಬ ಬೇಕು, ಇಲ್ಲ ಕಾಂಪೌಂಡ್ ಬೇಕು, ಅನೇಕ ನಮ್ದು ವಸ್ತುಗಳಿದ್ರೆ ಮಾತ್ರ ನಾವೇನ್ ಮಾಡಬಹುದು, ಇದನ್ನ ನಮ್ಮ ಪಾರ್ಕ್ ಅನ್ನ ನಿರ್ಮಾಣ ಮಾಡಬಹುದು. ಕೃಷಿಯಲ್ಲೂ ನಾವು ಮಾಡಬಹುದು. ಕೃಷಿ ಬೆಳೆಗಳು ನಾವು ಅನೇಕ ಕೇಳ್ತಾ ಇರ್ತೀವಿ. ಕೃಷಿ ಬೆಳೆಗಳನ್ನು ಹಾಕ್ಬೋದು ನೋಡಿ. ಉದಾಹರಣೆಗೆ ಒಂದು ಕರಿಬೇವು ಗಿಡ ಹಾಕ್ತೀವಿ, ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಕರಿಬೇವು ಗಿಡ ನಾವು ಏನ್ ಮಾಡ್ಕೊಂಡು ತಂದು ಎಲ್ಲ ತಂದ್ಬಿಡ್ತೀವಿ. ಅದನ್ನ ತಗೊಂಡ್ಬಿಟ್ಟು 100 ರೂಪಾಯಿ ಕೊಡ್ತೀವಿ ನಾವು. 100 ರೂಪಾಯಿ ಕರಿಬೇವು ಗಿಡ ಅದು ಬೆಳೆಸೋದು ತುಂಬಾ ಕಷ್ಟ. ಯಾಕೆ ಬೆಳೆಸೋದಪ್ಪ ಅಂದ್ರೆ, ಉದಾಹರಣೆಗೆ ಕರಿಬೇವು ಗಿಡ ಬೆಳೆಸೋದಾದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ, ನೀವು ಬೆಳೆಸಿರ್ತಕ್ಕಂಥ ಕಾಫಿ ಕುಡಿತೀವಲ್ಲ ನಾವು, ಟೀ ಕಾಫಿ ಕುಡಿತಾನೆ, ಅಲ್ಲಿ ಉಪಯೋಗ ಅಲ್ಲದೆ ಆಗಿರ್ತಕ್ಕಂತಹ ಒಂದು ಟೀ ಪುಡಿ ಗೊತ್ತಲ್ಲ ವೇಸ್ಟ್, ಆ ಟೀ ಪುಡಿಯನ್ನ ಹೌದಾ. ಅವಾಗ ಏನಾಗುತ್ತೆ, ಆ ಭೂಮಿಯನ್ನ ಅದು ಬೆಳೆಸ್ತಾ ಹೋಗುತ್ತೆ. ಟೀ ಪುಡಿ, ಕಾಫಿ ಪುಡಿ, ಮಜ್ಜಿಗೆ, ಇವೆಲ್ಲ ವಸ್ತುಗಳನ್ನು ಬೀಳ್ಕೊಂಡು ಹಾಕಿದ್ರೆ ಅದೇನಾಗುತ್ತೆ, ಆ ಭೂಮಿಯನ್ನ ಬೆಳೆಸ್ತಾ ಹೋಗುತ್ತೆ. ಈ ಗಿಡ ಏನಾಗ್ತಾ ಹೋಗುತ್ತೆ, ಏನ್ ಮಾಡ್ತಾ ಹೋಗುತ್ತೆ, ಕೆಳಗೆ ನೀರು ಕೇಳ್ತಾ ಹೋಗುತ್ತೆ. ಚೆನ್ನಾಗಿ ಹೋಗ್ತಾರೆ. ಆ ಉದ್ದೇಶದಿಂದ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವರು ಬೇರೆ ಬೇರೆ ವಸ್ತುಗಳನ್ನ ಹಾಕೋದು. ನಾವು ಆಗ್ತಕ್ಕಂಥ ಮಾತುಗಳನ್ನು ನುಂಗದೇ ಇರೋದು, ಮಾತು ನೋಡಿದ್ರಲ್ಲ, ನುಂಗದೇ ಅಲ್ಲ, ಆ ಮಾತು ತಗೊಂಡು ಯಾರು ಅಲ್ಲಿಗೆ ಹಾಕ್ತಾರೆ, ಬಡ್ಡಿ ಹಾಕೋದು. ಚೆನ್ನಾಗಿ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಭೂಮಿಯನ್ನ ಕೆಡಿಸ್ತಾ ಹೋಗುತ್ತೆ. ಕೆಡಿಸಿದಾಗ ಆಟೋಮೆಟಿಕ್ಲಿ ಎಲ್ಲಾ ಪೋಷಕಾಂಶಗಳು ಸಿಗ್ತವೆ, ಅದು ಸಿಗ್ತವೆ, ಬೇರೆ ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು ಏನು ಮಾಡ್ಬೇಕಾದ್ರೂ ಕೃಷಿಗೆ ಬರ್ಬೇಕಾಗತ್ತೆ. ಕೃಷಿ ತೋಟಗಾರಿಕೆ ಬರ್ತೀವಿ, ಅನೇಕ ಹಂತಗಳನ್ನು ಅಲ್ಲಿ ನೋಡ್ತೀವಿ ನಾವು. ಅಲ್ಲಿ ಎಲ್ಲಿ ಪಾರ್ಕ್ಗಳನ್ನು ಎಲ್ಲಿ ನಿರ್ಮಾಣ ಮಾಡಿದ್ದಾರೆ, ಯಾರು ಹೇಳ್ತೀರಾ? ದೊಡ್ಡ ದೊಡ್ಡ ಪಾರ್ಕ್ ಕೇಳಿದ್ರೆ ನೀವು ಟೂರ್ ಹೋಗಿದ್ರೆ ನೀವು ಎಲ್ಲಿ ನಿರ್ಮಾಣ ಮಾಡಿದ್ದಾರೆ, ಯಾರು ಹೇಳ್ತೀರಾ? ಎಲ್ಲಿ? ಬೆಂಗಳೂರು, ಮತ್ತೆ ಧರ್ಮಸ್ಥಳ, ಮತ್ತೆ ARS, ಮತ್ತೆ ಅಲ್ಲಿ ಮೈಸೂರು, ಬೆಂಗಳೂರು ಅಲ್ವಾ. ಕೆಲವು ಪ್ರೇಕ್ಷಣೀಯ ಸ್ಥಳಗಳು ಎಲ್ಲಿದ್ದಾವೆ ಅಲ್ಲಿ ಪಾರ್ಕ್. ಉದಾಹರಣೆಗೆ ಹೈದರಾಬಾದ್ ಪಾರ್ಕ್ ಮಾಡಿದ್ದಾರೆ, ಬಟಾನಿಕಲ್ ಪಾರ್ಕ್ ಅಂತ ಒಂದು ಮಾಡಿದ್ದಾರೆ ಅಲ್ವಾ. ಆಮೇಲೆ ಕೇರಳದಲ್ಲಿ ಕೃಷ್ಣರಾಜೇಂದ್ರ ಸಾಗರ ಅಂತ ಹೇಳಿ ಅಲ್ಲೊಂದು ಪಾರ್ಕ್ ಅನ್ನು ಮೇಂಟೈನ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಲಾಲ್ಬಾಗ್ ಅಂತ ಒಂದು ಮಾಡಿದ್ದಾರೆ, ಬೆಂಗಳೂರು ಲಾಲ್ಬಾಗ್ ಅಲ್ವಾ. ಕಬ್ಬನ್ ಪಾರ್ಕ್ ಅಲ್ಲಿ ಮಾಡಿದ್ದಾರೆ ಬೆಂಗಳೂರಲ್ಲೇ ಅಲ್ವಾ. ಹೀಗೆ ಧಾರವಾಡದಲ್ಲಿ ಕಿತ್ತೂರು ಆಡಮಿ ಚೆನ್ನಮ್ಮ ಪಾರ್ಕ್ ಅನ್ನು ಅಲ್ಲಿ ಮಾಡಿದ್ದಾರೆ ಅಲ್ವಾ. ಹೀಗೆ ಬೇರೆ ಬೇರೆ ಕಡೆ ಹೋದಾಗೆಲ್ಲ ಅನೇಕ ಪಾರ್ಕ್ಗಳನ್ನ ಮಾಡ್ತಾ ಮಾಡಿದ್ದಾರೆ. ಅವಕ್ಕೆ ಎಂತ ಚಂದವನ್ನು ಕೊಟ್ರೆ ಇವತ್ತು ನೋಡಿ. ಉದಾಹರಣೆಗೆ ನಾವು ಕೋಟಿಗೆ ಹೋದ್ರೆ ಮಾಡಿದ್ದಾರೆ ಸರಿ. ಆಮೇಲೆ ಅದೇ ಎಷ್ಟೇ ಮಟ್ಟದಲ್ಲಿ ಅಲ್ಲೂ ಪಾರ್ಕ್ ಅನ್ನು ಮೇಂಟೈನ್ ಮಾಡಿದ್ದಾರೆ. ನೀವು ಏನೂ ಇಲ್ಲ, ನಾವು ಅಲ್ಲಿ ನೋಡೋದಕ್ಕಿಂತ ಮೊದಲು ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಒಂದೊಂದು ಗಿಡವನ್ನ ತಂದಾಕಿ ಸಾಕು, ನೀವು ಚೆನ್ನಾಗಿ ಬೆಳೆಸಬಹುದು. ಒಂದು ನಿಮ್ಗೆ ಆಗ್ತಕ್ಕಂಥ ಗಿಡ ಯಾವ ಗಿಡ, ಉದಾಹರಣೆಗೆ ಒಂದು ದಾಸವಾಳ ಕಡಿತಾ ಹೋಗ್ಬೇಕು, ಒಂದು ಇಷ್ಟೇ ಗೊತ್ತ 3 ಗಂಟೆಲಿರ್ತಕ್ಕಂಥ ಒಂದು ಗಂಟೆಯನ್ನು ಕರ್ಕೊಂಡು ಬರ್ಬೇಕು. ಇಲ್ಲಿರಲ್ಲ, ಒಂದು ಗಂಟೆ ಕರ್ಕೊಂಡು ಒಂದತ್ತ ನೀರು ಒಂದು ಸಣ್ಣ ಒಂದು ಮೇಂಟೈನ್ ಮಾಡ್ಬೇಕು. ಅಲ್ಲೊಂದು ಹಾಕಿದ್ರೆ ಅದು ಪಾರ್ಕ್ ಆಗುತ್ತೆ. ಅನೇಕ ನಿಮ್ಮ ಎತ್ತುಗಳನ್ನ ಹೇಳ್ತಾರೆ, ಯಾರು ಮಾಡಿದ್ರು ಮಕ್ಕಳು ಮಾಡಿದ್ರು ಅಂತ ಬ್ಯಾಚ್ ಮಕ್ಕಳು ಮಾಡಿದ್ರು ಅಂತ ಹೇಳ್ತಾರೆ ಅಲ್ವಾ. ಅದನ್ನ ಮಾಡಿದ್ರೆ ನಿಮಗೆ ಪೂಜೆಗೆ ಹೂವಾತು ಒಳ್ಳೆಯ, ನಿಮಗೆ ಏನ್ ಬೇಕಾಗುತ್ತೆ ನೋಡಿ. ಬಿಳಿ ದಾಸವಾಳ ಕೇಳಿದ್ರೆ ನೀವು, ಬಿಳಿಯ ದಾಸವಾಳ ಏನೇನ್ ಸಿಗುತ್ತೆ ನಮಗೆ, ಔಷಧೀಯ ಪದಾರ್ಥ ಗಿಡ ಅಂತ ಕರೀತಾರೆ. ಬಿಳಿಯ ದಾಸವಾಳನ್ನ ಔಷಧೀಯ ಗಿಡ ಅಂತ ಕರೀತಾರೆ. ಕರಿಬೇವು ಅಂತ ಕರೀತೀವಿ ನಾವು, ಅದು ಔಷಧಿ ಸಸ್ಯ. ಅದನ್ನ ಪಾರ್ಕ್ ಮೇಂಟೈನ್ ಮಾಡಬೇಕು ಅಲ್ವಾ. ಅದೇ ಅಲ್ಲ, ಕರಿಬೇವು ನಾವು ಏನೇನು ತಗೊಳ್ತೀವಿ ಅನ್ನೋದು ನಾವು ಬಹಳ ಮುಖ್ಯ. ನೋಡಿ, ನೋಡಕ್ಕೆ ನಮಗೆ ಕಣ್ಣಿಗೆ ಗಿಡವಾಗಿ ಕಾಣುತ್ತೆ ಅಲ್ವಾ. ಆ ಗಿಡವನ್ನು ಎಲ್ಲಿ ಬಳಸ್ತೀವಿ ನಾವು ಅದನ್ನ ಅಂದ್ರೆ ಅನೇಕ ಪದಾರ್ಥಗಳಲ್ಲಿ ಬಳಸ್ತೀವಿ ಅಂತ ಗೊತ್ತಿರಬೇಕು. ಆಯುರ್ವೇದಿಕ್ ಪದಾರ್ಥ ನಾವು ನೇರ ತಿಂತೀವಿ, ನಾವು ಅಂತ ಕರಿಬೇವು ಸೊಪ್ಪನ್ನ ತಿನ್ನಲ್ವಾ, ತಿನ್ನಬೇಕು. ನಾವು ನೇರ ತಿನ್ನೋದ್ರಿಂದ ಅನೇಕ ರೋಗಗಳನ್ನು ದೂರವಾಗಿರುತ್ತೆ. ಇವತ್ತು
ನೋಡ ಆಧಾರ ಅಲ್ವಾ? ಅಷ್ಟು ಬೇರುಗಳು ಗಾಢ ಹೊರಟುಬಿಟ್ಟು ನಮ್ಮ ಮನೆಯೇ ವಿಭಾಗ ಮಾಡ್ತಕ್ಕಂಥ ಶಕ್ತಿ ಆ ಬೀಜಕ್ಕಿರ್ತದೆ. ಅದಕ್ಕೋಸ್ಕರ ನಮ್ಮ ದೇಹದಲ್ಲಿರ್ತಕ್ಕಂಥ ಕಾಯಿಲೆ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಬೇರೆ ಎಲೆಗಿದೆ. ತಿನ್ಬೋದಲ್ಲ, ಒಂದೆಲೆ ತಿನ್ರಿ, ಕೆಲವು ಆಗದೆ ಬೇಡ ಆದ ತಕ್ಷಣ ಅದು ಅಲರ್ಜಿ ನಾವಿಲ್ಲ ಅಂತ ಹೇಳಲ್ಲ ಅಲ್ವಾ? ಅಲರ್ಜಿ ಆಗುತ್ತೆ, ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಅದನ್ನು ಮುಟ್ಟಿದ ತಕ್ಷಣ ಹಂಗೆ ದಂಡೆ ಬರ್ತಾ ಹೋಗುತ್ತೆ. ಕೆಲವರಿಗೆ ಔಷಧಿ ತಿಂದಾಗ, ಆ ಗಿಡ ಎಲೆಗಳನ್ನು ತಿಂದಾಗ, ಕೆಲವು ಎಣ್ಣೆ ಬಿಟ್ಟಾಗ ಹಾಗೆ ಎಲ್ಲ ಮುಟ್ಕೊಳ್ತಾರೆ. ಅದಾಗಕ್ಕಿಂತ ಮೊದಲು ನಾವು ಇದನ್ನ ರೂಢಿ ಮಾಡ್ಕೊಂತ ಹೋದ್ರೆ ಅನೇಕ ನಮಗೆ ಭಯ ಬರ್ತಕ್ಕಂಥ ಡಯಾಬಿಟಿಸ್ ಏನು ಸಕ್ಕರೆ ಕಾಯಿದೆಯಲ್ಲ ಅದನ್ನ ಅವಾಗ ನೋಡೋದ್ರಲ್ಲಿ ಈಗ ಎಣ್ಣೆ ಮುಟ್ಟಿಲ್ಲ ತಿನ್ಕೊಂತ ಹೋದ್ರೆ ನಾವು ಏನು ದೂರ ಇರ್ಬೋದು, ಕೆಲವು ಕಾಯಿಲೆಗಳಿಂದ ದೂರವಾಗಿರ್ಬೋದು ಅಲ್ವಾ? ಇದನ್ನು ನಾವು ಏನ್ ಮಾಡ್ಬೋದು ಅಂದ್ರೆ ಸಣ್ಣ ಸಣ್ಣ ನಾವು ಪಾತ್ರದಲ್ಲಿ ಕೊನೆಯ ಭಾಗದಲ್ಲಿ ನಾಲ್ಕು ಕೊನೆಯ ಭಾಗ ನೋಡಿ, ಯಾರೋ ಒಬ್ಬ ಬರ್ತಾ ಇರ್ತಾನಂತೆ, ರಸ್ತೆ ಬದಿಯಲ್ಲಿ ಮರಗಳನ್ನ ಹಾಕಿಬಿಡ್ತಾನಂತೆ. ಹೀಗೆ ದೂರದಿಂದ ಬಂದಾಗ ಭಾರಿ ನೆರಳು ಬಹಳ ಚೆನ್ನಾಗಿರುತ್ತೆ. ಬೇವಿನ ನೆರಳು ಗೊತ್ತಲ್ಲ ನಿಮಗೆ, ಹೊಂಗೆ ನೆರಳು, ಬೇವಿನ ನೆರಳು ಎಲ್ಲಾ ವಿಶಿಷ್ಟವಾಗಿ ಹೊಂಗೆ ಮತ್ತು ಬೇವಿನ ನೆರಳು ವಿಶಿಷ್ಟವಾಗಿರುತ್ತದೆ ಅಲ್ವಾ? ಅವಾಗ ಮರ ಹಾಕಿರ್ತಾರಲ್ಲಿ ಕುರಿನ ಮ್ಯಾಕೆ ಹೊಡ್ಕೊಂಡು ಹೋಗ್ತಾರೆ. ಅವ್ನು ಮ್ಯಾಕೆ ಯಾವ್ದು ಬೇರೆ ತೋಟದಲ್ಲಿ ಬಿಟ್ಬಿಟ್ಟು ಅವನೇನ್ ಮಾಡ್ತಾರೆ ಅಂತಂದ್ರೆ ಅವನೇನ್ ಮಾಡ್ತಾರೆ, ಆ ಮರದ ಕೆಳಗೆ ಮಲಿ ಕಟ್ತಾರೆ. ಮಲಿ ಕಟ್ಟಿದಾಗ ಯಾರ್ಯಾರಿರ್ತಾರೆ, ಅಯ್ಯೋ ಶಿವ ಶಿವ ಯಾ ಪುಣ್ಯಾತ್ಮ ಈ ಮರವನ್ನ ಹಾಕಿದ್ದಾನಪ್ಪ, ಎಂತ ನೆರಳಪ್ಪ ಇದು, ಹೆಂಗಿದೆಯಪ್ಪ ಶಿವ ಶಿವ, ಒಳ್ಳೆ ನೆನೆಸಿಟ್ಟು ಊಟ ಮಾಡಿದ್ನ ಚೆನ್ನಾಗೆ ಆ ನೆರಳಲ್ಲಿ ನಿದ್ರೆ ಮಾಡ್ತಾನಂತೆ. ಅವಾಗ ನೆನೆತಾನೆ. ಅವಾಗ ಯಾರು ನೆನೆತಾನೆ? ಯಾರನ್ನ? ಮರ ಹಾಕ್ತಾನೆ. ನೋಡಿ, ನಿಮ್ಮ ಹೆಸರು ಒಮ್ಮೆ ಹತ್ರ ಇನ್ನೊಬ್ರು ಯಾರೇ ಹೆಸರಾಗ್ಲಿ ಅವ್ರು ಯಾವಾಗ ನೆನ್ತಾನೆ ಅಂದ್ರೆ ಆ ನೆರಳಲ್ಲಿ ಹೋದಾಗ ಮಾತ್ರ ನೆನ್ತಾರೆ ಅಲ್ವಾ? ಹಾಗಾಗಿ ಬೇವು ಹೊತ್ತು ಸ್ವರ್ಶ ಆಗ್ತಕ್ಕಂಥ, ಅದು ಔಷಧಿಯ ಗಿಡವೂ ಹೌದು, ಮನೆ ಕಳ್ತಕ್ಕಂಥ ಮುಟ್ಟು ಹೌದು. ಮುಟ್ಟು ನೋಡ್ತಾನೆ, ಯಾಕೆ ಬರ್ತಿದ್ದ? ಇದು ಪೂಜನೀಯ ಸಸ್ಯನೂ ಹೌದು. ಪೂಜೆ ಮಾಡ್ತಾನೆ ಸಸ್ಯ ಹೌದಾ? ಕೇಳಿದ್ರೆ ಬೇವು ಮತ್ತು ಅರಳಿ ಇರ್ತಕ್ಕಂಥ ಮರವನ್ನು ಪೂಜಿಸ್ತಾರೆ ಅಲ್ವಾ? ಅದಕ್ಕೋಸ್ಕರ ಈ ಬೇವಿನ ಮರವನ್ನು ಸಹ ನಾವು ಏನ್ ಮಾಡ್ತೀವಿ, ನಾವು ಮದುವೆಗಳಲ್ಲಿ ಒಂದೊಂದು ನಿರ್ಮಾಣ ಮಾಡ್ತೀವಿ. ಅಶ್ವತ್ಥ ಕಟ್ಟೆ ಅಂತ ಮಾಡ್ತಾರೆ ಹೌದಾ? ಊರಿನ ಅಶ್ವತ್ಥ ಕಟ್ಟೆ ಕೇಳಿದ್ರಲ್ಲ, ಅಶ್ವತ್ಥ ಕಟ್ಟೆ ಅಂದ್ರೆ ಏನು? ಹಳ್ಳಿ ಕಟ್ಟೆ. ಅದು ಬಂಟೊಡೆ ಕಟ್ಟೆ ಅಲ್ಲ, ಅದು ನಿಮಗೆ ದಡ್ರಿಗೆ ಒಂದು ವಿಶ್ರಾಮ ತಗೊಳಕ್ಕೆ, ಶಾಂತಿ ತಗೊಳಕ್ಕೆ, ಸಂಜೆ ತಗೊಳಕ್ಕೆ, ಒಳ್ಳೆ ಗಾಡಿ ತಗೊಳಕ್ಕೆ ಅಲ್ವಾ? ಆ ಕಟ್ಟೆಯನ್ನ ಹಿಂದೆ ನಿರ್ಮಾಣ ಮಾಡಿರೋದು ಯಾರು? ನಿಮ್ಗಿಂತ ದೊಡ್ಡ ಗೊತ್ತ, ನಮ್ಗಿಂತ ದೊಡ್ಡ, ನಮ್ಗಿಂತ ಇನ್ನೂ ದೊಡ್ಡ. ಇವತ್ತು ತಾನೆ ಅಲ್ಲಿ ಅಲ್ಲಿ ಕಟ್ಟೆ ಗೊತ್ತಲ್ಲ, ಯಾರು? ನಿಮ್ಮಂತವ್ರು. ನೋಡಿ, ಈ ಪಾರ್ಕ್ಗಳನ್ನ ಒಂದು ಅಶ್ವತ್ಥ ಮರವನ್ನ ಮಾಡಿಬಿಟ್ಟು ಅಲ್ವಾ, ಇಲ್ಲಿ ಮರ ಬೆಳೆದಕ್ಕೆ ಅದರಪ್ಪ ಇಲ್ಲಿ ಒಂದು ಪಾರ್ಕ್ಗಳನ್ನ ಮೇಂಟೈನ್ ಮಾಡೋದು. ನೋಡಿ, ಪಂಚಾಯತಿಗೆ ಒಂದು ಪಾರ್ಕ್ ನಿರ್ಮಾಣ ಮಾಡಿಕೊಂಡು ಇದೆ. ಕೆಲವು ಹತ್ರ ನೀರು ಸೌಕರ್ಯ ಮಾಡಿಲ್ಲ. ಪ್ರತಿ ಪಂಚಾಯತ್ಗೂ ಒಂದೊಂದು ಹಳ್ಳಿಗೆ ಸುಮಾರು ಒಂದು 50 ಮೀಟರ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಬಹುದು ಇದೆ. ಇವತ್ತು ಇದೆ, ಕೆಲವು ಹತ್ರ ಮಾಡಿದ್ದಾರೆ, ಕೆಲವು ಹತ್ರ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ಕಟ್ಟೆ ಇದೆಯಲ್ಲ, ಕಟ್ಟೆ ಸುತ್ತಲೂ ಗಿಡಗಳನ್ನ, ಈ ಕಟ್ಟೆ ಸುತ್ತಲುಗಳನ್ನ ಗಿಡಗಳು ಹಾಕಿರ್ತಾರೆ. ಇಲ್ಲಿ ಒಂದು ಯಾಕೆ ಕೂತ್ಕೊಂತ ಜನ? ಗಾಳಿ, ಒಳ್ಳೆ ಗಾಳಿ ತಗೊಂಡೆ ವಿಶ್ರಾಂತಿ ತಗೊಳಕ್ಕೆ ಸಂಜೆ ಟೈಮು ಅಥವಾ ಬೆಳಗಿನ ಮೇಲೆ ಇಲ್ಲಿ ಕೂತ್ಕೊಳ್ತಾರೆ ಅಲ್ವಾ? ಈ ಬೇವು ಯಾಕೆ ಕೂತ್ಕೋಬೇಕು ಇಲ್ಲಿ? ಬೇರೆ ಕಡೆ ಜಾಗ ಇಲ್ವಾ? ಇದೇ ಕಟ್ಟೆಯಲ್ಲಿ ಯಾಕೆ ಕೂತ್ಕೋಬೇಕು? ಮರದ ನೆರಳಿರುತ್ತೆ, ಒಳ್ಳೆಯ ತಂಪಾದ ಗಾಳಿ ಬೀಸುತ್ತೆ ಅನ್ನೋ ಉದ್ದೇಶದಿಂದ ಈ ಕಟ್ಟೆ ಮೇಲೆ ಜನ ವಿಶ್ರಾಮಿಸ್ತಾರೆ. ಅಲ್ವಾ? ಆಯ್ತು, ಇಲ್ಲಿ ಇನ್ನೊಂದು ಹಳ್ಳಿ ಮರ ಬಿಟ್ಬಿಡ್ತೀನಿ ಪಕ್ಕದಲ್ಲಿ, ನಿಮ್ಗೆ ಗೊತ್ತೇನೇ ಇರಲ್ಲ. ಪಕ್ಕದಲ್ಲಿ ಒಂದು ಹಳ್ಳಿ ಮರ ಬಿಟ್ಬಿಡುತ್ತೆ.
ನಿಮ್ಗೆ ಗೊತ್ತಿರಲ್ಲ. ಇದೇನು ಗೊತ್ತು ಮತ್ತೆ ಇಲ್ಲಿಗೆ ಏನ್ ಮಾಡ್ತೀರ ಅವಾಗ? ಅಲ್ಲೇನ್ ಮಾಡ್ತೀರಿ ನೀವು? ಇದನ್ನ ಏನ್ ಮಾಡ್ತೀರಾ ಅವಾಗ? ಪೂಜೆ ಮಾಡ್ತೀರಾ ಅಲ್ವಾ? ಪೂಜೆ ಮಾಡ್ತೀರಿ ನೋಡಿ. ಇದು ಹರಳಿ ಮತ್ತು ಬೇವನ್ನ ಪೂಜಿಸ್ತೀರಾ, ವಿಶ್ರಾಂತಿ ತಗೋತೀರಾ, ನೆರಳನ್ನು ಪಡಿತೀರಾ, ಒಳ್ಳೆ ಗಾಳಿಯನ್ನು ಪಡಿತೀರಿ ಅಲ್ವಾ? ಮತ್ತೆ ಇದರಿಂದ ನಮಗೆ ಇಷ್ಟೊಂದು ಸೌಲಭ್ಯ ಸಿಕ್ಕ ಮೇಲೆ ಇದು ಔಷಧಿ ಸಸ್ಯ ಆಗುವುದೇ ಅಲ್ಲವೇ? ಇನ್ನೊಂದು ಹೇಳ್ತೇನೆ ಸರ್ ನೋಡಿ. ಇನ್ನೊಂದು ನಿಮಗೆ ಮನೆಯ ಮುಂದೆ ಒಂದು ಹೂವಿನ ಗಿಡನ ಇಡ್ತೀರ. ಎಂತ ಹೂ ಗಿಡ? ಯಾವ ಗಿಡ ಇಡ್ತೀರಿ ನೀವು? ಏನ್ ಮಾಡ್ತೀರಿ ನೀವು? ತುಳಸಿ ಗಿಡವನ್ನ ಇಡ್ತೀರಿ ಅಲ್ವಾ? ಈ ತುಳಸಿಯನ್ನ ನೀವೇನ್ ಮಾಡ್ತೀರಿ? ಏನ್ ಮಾಡ್ತೀರಿ ನೀವು? ಅಲ್ವಾ? ಪೂಜಿಸ್ತಾ ನೀವು ಪೂಜೆ ಮಾಡೋದ್ರಿಂದ ಏನ್ ಮಾಡ್ತೀರ ಅಂತ ನೀವು ಅದನ್ನ ಏನ್ ಮಾಡ್ತೀರಿ ನೀವು? ದಿವಸ ಒಂದೆಲೆ ಎರಡೆಲೆ ತಿಂತ ಬರ್ತೀರಾ ಅಲ್ವಾ? ಆದ್ರೆ ಇದನ್ನ ಅದೇ ಒಂದು ಮಗುವಿಗೆ ಏನ್ ಮಾಡ್ತಪ್ಪ ಅಂತಂದ್ರೆ ಏನ್ ಮಾಡ್ತೀರಿ? ಅವ್ರಿಗೆ ಮಗುವಿಗೆ ಏನ್ ಮಾಡ್ತೀರಾ? ತಿನ್ನಿಸ್ತೀರಾ ಅಲ್ವಾ? ತಿನ್ನಿಸ್ತೀರಲ್ವಾ? ಹಂಗೆ ಡೈರೆಕ್ಟ್ ತಿನ್ನುತ್ತಲ್ವಾ? ಇಲ್ಲ ನೋಡಿ, ಅದನ್ನ ಸಣ್ಣಗೆ ಸಾಲಿ ಕಲ್ ಮೇಲೆ ಸೇರ್ಬಿಟ್ಟು ಆ ರಸವನ್ನ ತನ್ನ ತಾಯಿ ಎದೆ ಹಾಲಿನ ಮೂಲಕ ಅದು ಒಳ್ಳೆಯದೇ ಹಾಕಿಬಿಟ್ರೆ ಅದು ಇರ್ತಕ್ಕಂಥ ಮಗುವಿರ್ತಕ್ಕಂಥ ಕೆಮ್ಮು ಜ್ವರ ನಿವಾರಣೆ ಆಗುತ್ತೆ. ಕೆಮ್ಮು ಜ್ವರ ನಿವಾರಣೆ ಇವತ್ತಿಗೂ ನುಡಿಯಲ್ಲಿದ್ದಾರೋ. ಯಾರು ಡೈಫಾಲ್ಟರ್ ಆಗಲ್ಲ, ಎಂತದ್ದು ಆಗಲ್ಲ. ಕೇಳಿದ್ರೆ ಈಗೆಲ್ಲ ನಿಲ್ಲಲ್ಲ. ಅದಕ್ಕೆ ಈಗ ಇದೆಯಲ್ಲ ಆಯುರ್ವೇದಿಕ್ ಔಷಧಿ ಕೇಳಿದ್ರಲ್ಲ ಅವನ್ನ ನೋಡಿ. ನಮ್ಮ ಮನೆಯ ಮದ್ದು ನಮ್ಮ ಹತ್ರ ಇರುತ್ತೆ, ಅದು ನಾವು ಉಪಯೋಗಿಸಲ್ಲ. ಮನೆಯ ಮದ್ದೇ ಇರುತ್ತೆ. ನಾವು ಕೆಲವು ರೀತಿ ನೋಡ್ಕೊಳ್ಳಲ್ಲ. ಉದಾಹರಣೆಗೆ ನೀವೇನ್ ಮಾಡ್ತೀರಿ? ನೀವು ಹೊಲ್ಗೆ ಹೋಗ್ಬಿಡ್ತೀರಾ, ಸಂಜೆ ಹೋಗಿ ಉಳ್ಕೋ ಕೆಮ್ಮರಪ್ಪ ಅಂತ ಹೇಳ್ಬಿಡ್ತಾರೆ. ನಿಮ್ಮ ಮನೆ ಹತ್ರ ಬಾಸ್ಗಳಿಗೆ ಬೇಲಿಸಿದಾಗೆ ಬಲಿಸಿದ ಐತೆ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತೀರಿ? ನೀವು ಹೋಗ್ಬಿಟ್ರ ಅಲ್ಲಿ ಹುಡುಗರು ಬಿಟ್ಬಿಡುತ್ತೀವಿ. ಎಲ್ಲಿ ಬಿಡುತ್ತೆ? ಕೈ ಕಾಲಿಗೆ ನುಡಿಸಿ ಬಿಡುತ್ತೆ. ಅವಾಗ ಏನ್ ಮಾಡ್ತೀವಿ? ಒಂದು ತೆಂಗಿನ ಮರ ಇರುತ್ತೆ, ಇಲ್ಲೊಂದು ತೆಂಗಿನ ಮರ ಇರುತ್ತೆ ಅಲ್ವಾ? ಸ್ವಲ್ಪ ಎಳೆ ಮರ ಅದು ಹಿಂಗಿರುತ್ತೆ. ಅವಾಗ ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಾ? ಹುಡುಗ ತಂದು ಹಚ್ಚಿರ್ತೀಯ. ಅದಕ್ಕೆ ಈ ಮೊಟ್ಟೆ ಸಿಂಧೆಗೆ ಏನಿರುತ್ತೆ ಅಂತಂದ್ರೆ ಪಾಪ ಇಲ್ಲಿ ಮೊಟ್ಟೆ ಸಿಂಧೆಗೆ ಹರಗು ಅಂತ ಇರುತ್ತೆ. ಬುರ್ಗಲ್ಲ ಹರಗು ಅಂತ ಕರೀತಾರೆ. ಈ ಹರಗನ್ನ ತಂದ್ಬಿಟ್ಟು ಗಾಯ ಕಚ್ಚಿಬಿಟ್ರೆ ಎಲ್ಲಿ ಕೈ ಕಟ್ ಮಾಡ್ತಿರ್ತಾರಲ್ಲ, ಕತ್ತಿ ಹಾಕಿರ್ತಾರಲ್ಲ, ಹರಗನ್ನ ಹಾಕಿಬಿಟ್ಟು ಬಟ್ಟೆಯಲ್ಲಿ ಕಟ್ಟಿಬಿಟ್ರೆ ನೀವು ಆ ಗಾಯ ಮಾಯವರೆಗೂ ಆಗ್ಬಿಡೋದಿಲ್ಲ. ಗಾಯ ಮಾರು ಅದಕ್ಕೆ ತಾನೇ ಉಳಿಯುತ್ತೆ. ಮತ್ತೆ ಆನಂದ ಬಂದಿದೆ ಇದಕ್ಕೆ ಏನ ಕರೀತೀರಾ? ಔಷಧಿ ಸಸ್ಯ. ಒಂದು ನೋಡಿ, ಒಂದು ಎಳನೀರು 50 ಗ್ಲೂಕೋಸ್ ಪಟ್ಟಿಗೆ ಸಮವಾಗಿರುತ್ತೆ. ಒಂದು ಎಳನೀರು 50 ಗ್ಲೂಕೋಸ್ ಪಟ್ಟಿಗೆ ಸಮನಾಗಿರುತ್ತೆ. ಅದನ್ನು ಸಹ ಏನ್ ಮಾಡ್ತಂದ್ರೆ ಪಾಟ್ಗಳಲ್ಲಿ ನಾವು ಬಳಸ್ತೀವಿ, ನಮ್ಮ ಮನೆ ಮುಂದೆ ಬಳಸ್ತೀವಿ. ಅದು ಪೂಜೆಯ ಸಸ್ಯಗಳು ಸಮವಾಗಿರುತ್ತೆ. ಹೌದಾ? ಹೌದಾ? ಅದು ಪೂಜೆಯ ಸಸ್ಯ ತಾನೆ. ಅದು ಪೂಜೆಗೆ ಆಗ್ತಕ್ಕಂಥ ನಮ್ಮ ಬೆರವ. ಅದಕ್ಕೆ ಇನ್ನೊಂದು ಹೆಸರು ಕರಿತೀವಿ ನಾವು ತೆಂಗಿಗೆ. ಎಂತ ಕರಿತೀವಿ? ಎಂತ ಕರಿತೀವಿ? ಕಲ್ಪವೃಕ್ಷ ಅಂತ ಕರಿತೀವಿ. ಎಂತ ಕರಿತೀವಿ? ಕಲ್ಪವೃಕ್ಷ. ನೋಡಿ, ಇದು ಕಲ್ಪವೃಕ್ಷ ಅಂತ ಕರಿತೀವಿ ಅಲ್ವಾ? ಕಲ್ಪವೃಕ್ಷ ಅಂತ ಯಾಕೆ ಕರಿತೀವಿ? ಅದನ್ನ ಅದರಿಂದ ಯಾವುದೇ ತ್ಯಾಜ್ಯ ವಸ್ತುಗಳನ್ನ ವೇಸ್ಟ್ ಮಾಡೋದಿಲ್ಲ. ತ್ಯಾಜ್ಯ ವಸ್ತುಗಳು ಯಾವ ವಸ್ತುಗಳು ತೆಗೆದು ಹೇಳ ನಾವು ಏನು? ಎಡೆಬಟ್ಟೆ,
ಕಟ್ಟೆ ಬಲಿಂದ ಏನ್ ಮಾಡ್ತೀವಿ? ಸಿಗುತ್ತೀವಿ. ನಿಮ್ ಮನೆಯ ಮುಂದಿರತಕ್ಕಂಥ ಕಸವನ್ನ ದುಂಡು ಮಾಡುತ್ತೀವಿ ಅಲ್ವಾ? ಒಂದು ಕಟ್ಟಿ ಬಲಿನ ಬೆಲೆ ಎಷ್ಟು ಗೊತ್ತಾ? ಇಲ್ಲಿ 30 ರೂಪಾಯಿ, 50 ರೂಪಾಯಿನ. ಅದೇ ಬೊಂಬೈ ಒಳಗೆ ಎಷ್ಟು ಗೊತ್ತಾ? 300 ರೂಪಾಯಿ. ಬೊಂಬೈ ಹೋದ್ರೆ ಈ ಕಟ್ಟಿ ಸಿಬಿಲಿನ ಬೆಲೆ ಎಷ್ಟು? 300 ರೂಪಾಯಿ. ಇಲ್ಲೆಷ್ಟು? 30 ರೂಪಾಯಿ ಅಲ್ವಾ? ನೋಡಿ, ಅದು ಕಟ್ಟಿಯನ್ನು ನಾವೇನ್ ಮಾಡ್ತೀವಿ? ಬಿಸಾಕ್ತೀವಿ, ಸುಡ್ತೀವಿ, ಅದನ್ನು ಕಲ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದ್ರ ಬೆಲೆ ನಮ್ಗೆ ಗೊತ್ತಿಲ್ಲ ಅಂತ. ಒಳ್ಳೆ ಆಯ್ತಾ? ಕಟ್ಟಿಯಿಂದ ಆಯ್ತು. ಅದೇ ಗರಿಯನ್ನು ತಗೊಂಡ್ರೆ, ಈ ಗರಿಗೆ ತಗೊಂಡ್ರೆ ಮನೆಗೆ ಮುಚ್ಚಳಿಕೆ ಆಗುತ್ತೆ, ಮೇಲ್ಛಾವಣಿ ಮುಚ್ಚಬಹುದು. ತಾತ್ಕಾಲಿಕವಾಗಿ ಮನೆಯನ್ನು ಕಟ್ಟಿಗೆ ನಾವು ಶೆಡ್ ಮಾಡ್ತೀವಿ ಅಲ್ವಾ? ಆಯ್ತು. ಇದೇ ಬರ್ತಕ್ಕಂಥ ಕಾಯಿಲೆ ಅಲ್ಲ. ಈ ಕಾಯಿನ ತಗೊಂಡ್ರೆ ಏನ್ ಮಾಡ್ತೀವಿ ನಾವು? ಅಡಿಗೆ ಬಳಸ್ತೀವಿ ಅಲ್ವಾ? ಮತ್ತೆ ಪೂಜೆ ಬಳಸ್ತೀವಿ, ಮತ್ತೆ ಬಳಸ್ತೀವಿ, ಎಣ್ಣೆ ಹಾಕಿ ಕೊಬ್ಬರಿ ಮಾಡ್ತೀವಿ, ಎಣ್ಣೆ ಹಾಕಿಸ್ತೀವಿ ಅಲ್ವಾ? ನೋಡಿ, ಇದು ಇಷ್ಟೆಲ್ಲ ಉಪಯೋಗ ಬರುತ್ತೆ. ಅಡಿಗೆ ಉಪಯೋಗಿಸ್ತೀವಿ, ಎಣ್ಣೆ ತೆಗಿತೀವಿ, ಔಷಧಿಗೂ ಉಪಯೋಗಿಸ್ತೀವಿ ಅಲ್ವಾ? ನೋಡಿ, ಪ್ಯಾಲೆಸ್ ಅಂತ ಕೇಳಿದ್ರೆ ನೀವು ಕೈ ಕಾಲು ಸೊಟ್ಟಾಗ ನೋಡಿದ್ರೆ ಹಿಂಗೆ ಅಲ್ವಾ? ಆ ಎಣ್ಣೆ ಕೊಡ್ತಾರೆ, ಒಂದು ಲೋಟ 1 ಲೀಟರ್ಗೆ ಎಣ್ಣೆ ಕೊಡ್ತಾರೆ, ಕೊಬ್ಬರಿ ಎಣ್ಣೆ ಕೊಡ್ತಾರೆ. ಅವಾಗ ವಾಸಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ತಿಳಿಯಾದ ಎಣ್ಣೆ, ನೀರು ತೆಗಿರುತ್ತೆ. ನೀವು ಗಾಣಕ್ಕೆ ಹೋಗ್ರಿ, ಎಣ್ಣೆ ನೋಡ್ರಿ, ತಿಳಿಯಾಗಿ ನೀರು ಬಂದಂಗೆ ಬರುತ್ತೆ. ಅದೇ ಬೇರೆ ಬೇರೆ ಫ್ಯಾಕ್ಟ್ರಿಗಳ ನೋಡ್ರಿ, ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಯಾವ ಎಣ್ಣೆ ಮಿಕ್ಸ್ ಮಾಡ್ತಾರೆ ಅಂತಂದ್ರೆ ಹೊಂಗೆ ಎಣ್ಣೆ ಮಿಕ್ಸ್ ಮಾಡ್ತಾರೆ. ಆ ಎಣ್ಣೆ ಹಳದಿ ಬಣ್ಣ ಕೊಡುತ್ತೆ. ಅದು ಕುಡಿಯಕ್ಕೆ ಕೊಡಲ್ಲ. ಬೇರೆ ಬೇರೆ ವಸ್ತುಗಳನ್ನ ಅದು ಸುವಾಸನೆ ಕೊಟ್ಬಿಟ್ಟು ಮಾರಾಟ ಮಾಡ್ತಾರೆ. ಅದು ನಾವು 300 ರೂಪಾಯಿ 400 ರೂಪಾಯಿ ಕೊಡ್ತೀವಿ. ಇವತ್ತು ಇದೆ, ಈಗೂ ಮಾಡ್ತಾರೆ. ನೋಡಿದ್ರೆ ಅದು ಕೇಳಿದಲ್ಲ ಅಲ್ವಾ? ಹಾಗೆ ಅಷ್ಟೇ ಅಲ್ಲ, ಈ ಮರ ನೋಡಿದ್ರೆ, ಈ ಮರ ನೋಡಿದ್ರೆ, ತೆಂಗು ಮರ ನೋಡಿದ್ರಲ್ಲ, ಎಷ್ಟು ವರ್ಷ ಬಾಳಿಕೆ ಬರ್ತಿದ್ದು? 20 ವರ್ಷ. 25. ಮತ್ತೆ ಹೇಳ್ತೀರಾ? ಎಷ್ಟು ಬರುತ್ತೆ? 20 ವರ್ಷ. ನಾನು ಹೇಳ್ತೀನಿ 100 ವರ್ಷ ಬರುತ್ತೆ. ಒಂದು ಮರ 100 ವರ್ಷ ಬಾಳಿಕೆ ಬರುತ್ತೆ. ಒಂದು ಮರ ಕಣ್ಣೆತ್ತಿ ನೋಡ್ಬೇಕು. ಅಕಸ್ಮಾತ್ ಅದೇ ಮರ ಹೋಗಿದ್ದೆ ಆದ್ರೆ ಅದು ಗಾಳಿ ಬಿದ್ದೋಗ್ಬೋದು, ಸಿಡ್ಡಿಗೆ ಹೊಡೆದು ಬಿದ್ದೋಗ್ಬೋದು, ಅಥವಾ ರೋಗ ಬಂದು ಬಿದ್ದೋಗ್ಬೋದು ವಿನಃ ತನ್ನಷ್ಟಕ್ಕೆ ತಾನೇ ಮರ ಕುಂದೋಗಿಲ್ಲ. ನಿಮ್ಮಂಗೆ ನಮ್ಮಂಗಲ್ಲ. ಆ ಮರ ಚೆನ್ನಾಗಿ ಫಲವತ್ತತೆಯನ್ನ ಕೊಟ್ರೆ ಆ ಮರ ಏನ್ ಬೆಳೀತದೆ? ನೇರ ಬೆಳೆದ ಚೆಂಡೆ ಅಂತ ಬರ್ತೀವಿ. 100 ವರ್ಷ ನಮ್ಮ ತಲೆಗಳನ್ನ ಕಲಿತದೆ. ನಾವು ಹಾಕಿದ ಗಿಡ ಎಷ್ಟೋ ಮಕ್ಕಳು ನೋಡ್ಬೇಕು ಅಂತ ಗಿಡಗಳು ಅವು ಅದಕ್ಕೆ ಎಷ್ಟು, ಅದಕ್ಕೆ ಎಂತ ಕರಿತೀವಿ? ಈ ಮರವನ್ನು ಎಂತ ಕರಿತೀವಿ? ಕಲ್ಪವೃಕ್ಷ ಅಂತ ಕರಿತೀವಿ. ಯಾಕೆಂದ್ರೆ ಈ ಮರವನ್ನ ಹಾಳಾಕು ಅಂದ್ರೆ, ಈ ಮರ ಹಾಳಾಕು ಅಂತಂದ್ರೆ ಈ ಮರ ಯಾಕೆ ಬರುತ್ತೆ? ಮನೆಗೆ ಮುಟ್ಟಾಗಿ ಬರುತ್ತೆ. ಮನೆಗೆ ಆಟೋ ಹಾಕ್ಬೋದು, ತೊಳೆಗಳು ಮಾಡಿಸ್ಬೋದು, ವೀಪರ್ ಮಾಡಿಸ್ಬೋದು. ಒಂದು ಮಳೆಯೂ ಸಹ ಬೇಕಾಗಲ್ಲ. ಅಷ್ಟೇ ಅಲ್ಲ, ಇನ್ನು ಅನೇಕ ಮಾಡಬಹುದು. ಈ ಪಾರ್ಕ್ ಮಾಡ್ಬೇಕಾದ್ರೆ ಬೇರೆ ಒಂದೇ ಅಲ್ಲ, ಇವೆಲ್ಲ ವಸ್ತುಗಳು ಇರ್ಬೇಕು. ಪಾರ್ಕಿಗೆ ಏನಿರ್ಬೇಕು? ಒಳ್ಳೆಯ ಜಾಗವನ್ನು ಉಳಿಕೊಂಡಿರ್ಬೇಕು. ಜಾಗ ಬೇಕು. ಮನೆ ಕಟ್ಟಕ್ಕೆ ಜಾಗ ಹಾಕಿರ್ಬೇಕಿರ್ತಿರಲ್ಲ, ಎಷ್ಟು ಜಾಗ ಹಾಕಿರ್ಬೇಕಿತ್ತು ನೀವು? ಜಾಗ
ಸರಿಯಾ?